ನನಗೆ ಜಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇದೆ. ನಾನು ವೈಯಕ್ತಿಕವಾಗಿ ನಾನು ಇಷ್ಟಪಡುವಂಥ ಒಬ್ಬ ರಾಜಕಾರಣಿ. ಡಿಸೆಂಬರ್ 20ನೇ ತಾರೀಕು ಇಲ್ಲಿಗಲ್ ಆಗಿ ಮರ ಕಡಿದಿದ್ದಾರೆ ಅಂತ ಹೇಳಿ ಒಂದು FIR ಆಗುತ್ತೆ. A1 ರಾಕೇಶ್ ಶೆಟ್ಟಿ, A2 ಅಕ್ಯೂಸ್ ನಂಬರ್ 2 ಜಯಮ್ಮ, ಓನರ್ ಕಡ್ದವ್ರು ಅಂತ. ಇನ್ನೊಂದು ಇತರರು ಅಂತ ಹಾಕಿದ್ರು. ಅಲ್ಲಿ ಅಬ್ಸ್ಕ್ಯಾಂಡ್ ಆಗಿರೋ ಮರ ಕಡ್ದಿರೋನೊಬ್ಬ ರವಿ ಅಂತ ಅಬ್ಸ್ಕ್ಯಾಂಡ್ ಆಗಿದ್ದ. 24ನೇ ತಾರೀಕುವರೆಗೂ 16ರಿಂದ 24ನೇ ತಾರೀಕುವರೆಗೂ ಇದ್ರ ಬಗ್ಗೆ ಇಲಾಖೆ ತನಿಖೆ ಮಾಡ್ತಾ ಇತ್ತು. 24ನೇ ತಾರೀಕು ನಾನು ಬಂದು ಕೆಲವು ವಿಚಾರಗಳ ಬಗ್ಗೆ ಹೇಳಿಕೆ ಕೊಟ್ಟೆ. ಅವತ್ತು ನಾನು ಹೇಳಿಕೆ ಕೊಟ್ಟು 2 ಗಂಟೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಟ್ವಿಟರ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ, ಇವನು ನಾಡಕಳ್ಳ ಅಂತೇಳಿ ಟ್ವೀಟ್ ಹಾಕ್ತಾರೆ, ಪೋಸ್ಟಿಂಗ್ ಮಾಡ್ತಾರೆ. ಯಾರು ಇಲ್ಲಿ ತಂದಿದ್ದು ಇದನ್ನ? ರಾಜಕಾರಣ ಮಾಡಿದ್ದು ಯಾರು? ಕಾಂಗ್ರೆಸ್ನವರು. ಆಯ್ತು, ಆ FIR ಅಲ್ಲಿ ಎಲ್ಲಾದ್ರೂ ನನ್ನ ತಮ್ಮ ಇದ್ದಾನ? ನನ್ನ ತಮ್ಮಗೂ ಆ ಜಮೀನಿಗೆ ಏನಾದ್ರು ಸಂಬಂಧ ಇದೆಯಾ? ರಾಜಕಾರಣ ಮಾಡಿದ್ ಕಾಂಗ್ರೆಸ್ ಅವರು. ಆಯ್ತು, A1 ಮತ್ತು A2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ನನ್ನ ತಮ್ಮನ್ನು ಕೂಡ ನೀವು ಇದೆಲ್ಲ ಬಹಳ ರಾಜಕಾರಣನ, ನೀವೇ ರಾಜಕಾರಣನ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲೂ ಕೊಟ್ಟು, ಆನಂತರ ನನ್ನ ತಮ್ಮನ ಅದಕ್ಕೆ ಎಳತ್ತಂದು ನನ್ನ ತಮ್ಮನ ಹತ್ರ 28ನೇ ತಾರೀಕು ಸ್ಟೇಟ್ಮೆಂಟ್ ತಗೋತೀರಿ. ಸ್ಟೇಟ್ಮೆಂಟ್ ಕೊಟ್ಟು ನನ್ನ ತಮ್ಮ ಬೆಂಗಳೂರಿಗೆ ಹೋಗಿದ್ದಾನೆ. ನನ್ನ ತಮ್ಮ ಸಕಲೇಶ್ಪುರದಲ್ಲೇ ಬೇಲೂರಿನಲ್ಲೇ ಇರಬೇಕು ಅಂತ ಏನಾದ್ರು ಕೋರ್ಟ್ ಆರ್ಡರ್ ಇದೆಯಾ? ರಿಸ್ಟ್ರಿಕ್ಷನ್ ಇದೆಯಾ? ನಿಮ್ಮ FIR ಅಲ್ಲಿ ಏನಾದ್ರು ಅವನು ಅಕ್ಯೂಸ್ಡ್ ಇದ್ದಾನ? ಇಲ್ಲಲ್ವಾ? ಯಾರಾದ್ರೂ ತಲೆಮರೆಸ್ಕೊಂಡು ಹೋಗೋನು ಸ್ವಂತ ಕಾರ್ ತಗೊಂಡು ಮೊಬೈಲ್ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರ? ರಾಜಕಾರಣ ಮಾಡಿದವರು ತಲೆಮರೆಸ್ಕೊಂಡಿದ್ದೀರಂತ. ಮಧು ಬಂಗಾರಪ್ಪ ಅವರ 6.5 ಕೋಟಿ ಚೆಕ್ ಬೌನ್ಸ್ ಪ್ರಕರಣ ಬರುತ್ತೆ. 6 ತಿಂಗಳ ಜೈಲು ಶಿಕ್ಷೆನೂ ಅದರಲ್ಲಿ ವಿಧಿಸಿರ್ತಾರೆ. ಆ ಪ್ರಕರಣವನ್ನ ವಿಷಯಾಂತರನ ಮಾಡಬೇಕು, ಮಾಧ್ಯಮಗಳ ಗಮನ ಬೇರೆ ಕಡೆ ಸೆಳಿಬೇಕು ಅಂತ ನನ್ನ ತಮ್ಮನ ಅರೆಸ್ಟ್ ಮಾಡಕ್ ಕಳಿಸ್ತೀರಿ. ನನ್ನ ತಮ್ಮನ ಕೊನೆಗೆ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿರಿ. ನೆನ್ನೆ ಅಕ್ಯೂಸ್ ನಂಬರ್ 1, 2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. FIR ಇಲ್ಲದೆ ಇದ್ದಂತ ನನ್ನ ತಮ್ಮನ್ನ ತಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ. ಕೋರ್ಟಲ್ಲೂ ಕೂಡ ನಿಮಗೆ ನೆನ್ನೆ ಜಡ್ಜ್ ಮಂಗಳಾರತಿ ಮಾಡ್ಬಿಟ್ಟು 5 ನಿಮಿಷದಲ್ಲಿ ಬೇಲ್ ಕೊಟ್ಟು ಕಳಿಸಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.